ಮಾಡುವ ಈ ಕಾಮರಾಜ ಇನ್ನು ಕೆಲವೇ ದಿನಗಳಲ್ಲಿ ಕೋಟ್ಯಾಧೀಶ್ವರ. ಬಟ್ ಇಂದು ಆ ಜಯರಾಜನ ತಂಗಿಯಾದ ಈಶ್ವರಿ ಇಂದು ಈ ಕಾಮರಾಜನ ಕಾಮಕ್ಕೆ ಬಲಿಯಾಗಲೇಬೇಕು. ಕುಕ್ಕ ಅಕ್ಕಿಯಂತೆ ಇತ್ತ ಕಡೆ ಅರ್ಥ ಬರಲಿ ಬರಲಿ. ನಾನೇ ಕರೋಡ್ಪತಿ ಕಾಮರಾಜ. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಹುಟ್ಟುವಾಗಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಜೋಡಿ ಇಲ್ಲದ ಗಾಡಿಯಂತೆ ಒಂಟಿ ಬಾಳು ಸಾಗಿಸುತ್ತಿರುವ ನಿನ್ನ ಬಾಳಿಗೆ ಆಶೀರ್ವಾದಬೇಕೆಂದು. ಅದರ ಅವಶ್ಯಕತೆ ನನಗಿಲ್ಲ. ಹೊರಟೋಗ್ಬೋದು. ಹೊರಟು ಹೋಗಲು ಬಂದಿಲ್ಲ ಈಶ್ವರಿ. ಹೊರ ಎಂಬ ಯೌವನದಿ ಕೊಡ ತುಂಬಿ ತುಳುಕಾಡುತ್ತಿರುವ ನಿನ್ನ ದೇಹ ಸುಖ ಸವಿದು ಹೊಸ ತುಂಬಿ ನಿಂತಿರೋ ನಿನ್ನ ಗಲ್ಲಕ್ಕೆ ತುಂಬಿಸಲು ಬಂದಿದ್ದಾನೆ ಈ ಕಾಮರಾಜ. ಮುಚ್ಚೋ ಬಾಯಿನ. ಹೋಗಿ ಹೋಗಿ ನಿನ್ನಂತ ತಿರುಬೋಕೆ ಜೊತೆ ಸರಸ ಸಲ್ಲಾಪ ಆಡಲಿಕ್ಕೆ ಕೂಳಿಲ್ದ ದಿಕ್ಕೇಡಿ ಹೆಣ್ಣಲ್ಲ, ಕೋಟ್ಯಾಧೀಶ್ವರ ತಂಗಿ ಇದ್ದಿಲ್ಲ ನಾನು. ಕೋಟ್ಯಾಧೀಶ್ವರ ಯಾರು ಕೋಟ್ಯಾಧೀಶ್ವರ ಈಶ್ವರಿ? ಆ ನಿನ್ನ ಜಮೀನ್ದಾರನೇ. ಅವನಿಗಿಂತ 10 ಪಟ್ಟು ಕೋಟ್ಯಾಧೀಶ್ವರ ಇದ್ದಾನೆ ಈ ಕಾಮರಾಜ. ಸುಮ್ಮನೆ ಬಂದು ನನ್ನವಳಾಗು. ದೂರ ಸರಿದು ನಿಂತು ಮಾತಾಡೋ ದುರಾತ್ಮ. ಹೋಗಿ ಹೋಗಿ ನಿನ್ನಂತ ತಿರುಬೋಕಿ ಜೊತೆ ಪ್ರೀತಿಸು ಅಂತ ಹೇಳ್ತಾ ಇದೆಯಲ್ಲ. ನಾನು ಮನಸ್ಸು ಮಾಡಿದ್ದೆ ಆದ್ರೆ ನಿನ್ನ ಹೆಣವನ್ನ ಪತ್ತೆ ಇಲ್ಲದೆ ಪಾತಾಳಕ್ಕೆ ಕಳಿಸ್ತೀನಿ. ನಮ್ಮನ್ನ ಮನಸ್ಸು ಮಾಡಿದ್ದೆ ಆದ್ರೆ MLA MP ಗಳು ನನ್ನ ಮನೆ ಮಧ್ಯೆ ಕ್ಯೂ ಹಚ್ಚಿ ನಿಂತಾರೋ ನನ್ನ ಮದುವೆ ಆಗ್ಲಿಕ್ಕೆ. ಹೋಗಿ ಹೋಗಿ ನಿನ್ನಂತ ತಿರುಬೋಕಿನ ನಾನು ವರಿಸ್ಬೇಕಾ? ಹುಚ್ಚಾದರದ ಹೆಣ್ಣೆ, MLA ಮೈಯಲ್ಲಿ ಕೆಂಪು ರಕ್ತಾನೆ. ಈ ಕಾಮರಾಜನ ಮೈಯಲ್ಲಿ ಇರ್ತಾ ಇರೋದು ಕೆಂಪು ರಕ್ತಾನೆ. MLA ಮಕ್ಕಳ ದೇಹನು ಬಂಗಾರದಾಗಿರ್ತ. ಅವರಿಗಿರುವುದು ನನಗಿರುವುದು. ಸುಮ್ಮನೆ ಬಂದು ಕೈ ಬಿಟ್ಟು ಮಾತಾಡೋ ಕಾಪಿ. ನೀನ್ ಈ ರೀತಿ ಕೆಟ್ಟವಾಗಿ ಮಾತಾಡ್ತಿರೋ ವಿಚಾರ ನಮ್ಮ ಅಣ್ಣಂದ್ರಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ನಿನ್ನ ಮೈ ಚರ್ಮ ಸುಲಿದು ನಾನ್ ಮೆಟ್ಟುವ ಚಪ್ಪಲಿನಾಗಿ ಮಾಡ್ಕೊಳ್ತಾರೆ. ಬರೀ ಎಚ್ಚರವಾಗಿರೋ. ಈಶ್ವರಿ, ನನ್ನ ಮೈ ಚರ್ಮ ಸುಲಿದು ನಿನಗೆ ಚಪ್ಪಲಿ ಒಲೆಸುವಷ್ಟು ಪುಂಡನಿರೋನೆ ಆ ನಿನ್ನ ಜಮೀನ್ದಾರ. ಬಡವರ ಕತ್ತು ಮೆರೆಯುವ ಅವನ್ಯಾವ ಪುಂಡಲೇ ನಿನ್ನಣ್ಣ. ಅಷ್ಟೇ ಯಾಕೆ, ಚಂದ್ರಳ ಚೆಲಿಯರನ್ನು ವಿದೇಶಕ್ಕೆ ಮಾರಿ ಹಣ ಸಂಪಾದಿಸುತ್ತಿರುವ ಅವನ್ಯಾವ ಪುಂಡ ನಿನ್ನಣ್ಣ. ನೋಡು ಈಶ್ವರಿ, ನಿನ್ನ ಕಟ್ಟು ಬಗೆಗೆ ಹೆದರುವ ಹೇಳಿ ನಾನಲ್ಲ. ಸುಮ್ಮನೆ ಬಂದು ನನ್ನ ಒಳಗು. ಮುಚ್ಚಳೆ ಬಾಯ್ನ. ನೀನೇನು ಮನುಷ್ಯನ ರೂಪದಲ್ಲಿರುವ ರಾಕ್ಷಸನು ಅಲ್ಲ. ಹೋಗಿ ಹೋಗಿ ನಿನ್ನಂತವನ್ನ ನಾನು ಪ್ರೀತಿ ಮಾಡೋದು ಅದು ಒಂದು ಕನಸಿನ ಮಾತು ಅಂತ ತಿಳಿದುಕೋ. ನಾನು ಶ್ರೀಮಂತರ ತಂಗಿ, ನೀನೊಬ್ಬ ಕಡು ಬಡವ. ಈಶ್ವರಿ, ನಿಮ್ಮಂತ ಶ್ರೀಮಂತರ ಹೊಲ ಮನೆ ಗದ್ದೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಲು ನಮ್ಮಂತ ಬಡವರು ಬೇಕು. ನಿಮ್ಮಂತ ಶ್ರೀಮಂತರ ಸುಕುಮಾರಿಯನ್ನು ಪ್ರೀತಿಸಕ್ಕೆ ಬೇಡವೇ? ಈಶ್ವರಿ, ನಮ್ಮಂತ ಬಡವರು ಕೊಡುವ ಪ್ರೀತಿ ನಿಮ್ಮಂತ ಸುಕುಮಾರಿಗರಿಗೆ ಸಾಕಾಗುವುದಿಲ್ಲವೇ? ಒಂದು ವೇಳೆ ಹಾಗೇನಾದರೂ ಸಂಶಯವಿದ್ದರೆ ಈ ಕಾಮರಾಜನೆಂಬ ಸರದಾಸಿ ನೋಡು. ಆಗ ನಿನಗೆ ತಿಳಿಯುತ್ತದೆ ಈ ಕಾಮರಾಜನ ತಾಕತ್ತು. ನಿನ್ನ ತಾಕತ್ತು ಬೆಂಕಿ ಹಾಕ. ಏನೋ ಮಾತಾಡ್ತಿದ್ಯಾ ನೀನು? ಅದು ಈ ಶ್ರೀಮಂತ ಕುಮಾರಿಗೆ ಬಾಯಿಗೆ ಬಂದಂತೆ ಮಾತಾಡಬೇಡ. ನಿನ್ನ ಹಾಗೆ ಕೂಳಿಲ್ದ ತಿರುಬೋಕಿ ನಾನಲ್ಲ, ಕೋಟ್ಯಾಧೀಶ್ವರ ಶ್ರೀಮಂತರ ತಂಗಿ ಶ್ರೀಮಂತರ ತಂಗಿ. ಹೇಳ್ತೀನಿ ಕೇಳು, ನಿನ್ನಂತ ಶ್ರೀಮಂತರ ತಂಗಿಯ ಸೊಬಗಿನ ಸೋದನ್ನು ಸಂಜೆ ಹೊತ್ತಿನಲ್ಲಿ ಮಾಡಿ ಮೇಲೆ ನಿಂತು ಕೈ ಮಾಡಿ ಕರೆದು ಸೂಳೆಯಾಗಿ ಸುಖ ಕೊಡುವ ನಿನ್ನಂತ ಶ್ರೀಮಂತ ಹೆಣ್ಣುಗಳಿಲ್ಲ ಈ ಸಮಾಜದಲ್ಲಿ. ಅಷ್ಟೇ ಯಾಕೆ, ಮದುವೆಗೆ ಮುಂಚೆ ಮಿಂಡದೊಂದಿಗೆ ಓಡಿ ಹೋಗಿ ಮರಳಿ ತವರಿಗೆ ಬಂದು ಮತ್ತೊಬ್ಬ ಗಂಡನನ್ನು ಮದುವೆ ಆಗಿ ಗಂಡನ ಮನೆಯಲ್ಲಿ ಗಂಗವ ಗರತಿಯಂತೆ ಬಾಳುವ ಶ್ರೀಮಂತ ಹೆಣ್ಣುಗಷ್ಟಿಲ್ಲ ಈ ಹಾಳು ಸಮಾಜದಲ್ಲಿ. ಅಂತದ್ರಲ್ಲಿ ನೀನೊಬ್ಬಳೆಂದು ತಿಳಿದು ಸುಮ್ಮನೆ ಬಂದು ಮುದ್ದಿಸು ಈ ಕಾಮರಾಜನ. ನನ್ನಂತ ಶ್ರೀಮಂತ ಹೆಣ್ಣು ಮಕ್ಕಳಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ? ಒಂದು ಹೆಣ್ಣಿಗೆ ಈ ರೀತಿ ಕೇವಲವಾಗಿ ಮಾತಾಡಕ್ಕೆ ನಾಚಿಕೆ ಬದಲಿಗೆ ನೋಡಿನ ಗಂಡ ಜನ್ಮಕ್ಕೆ ಸಕ್ಕಿನ ಕುಂದಿ
ಶ್ರೀಮಂತರೆಂಬ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಒತ್ತು ಬುದ್ಧಿ ಕಲ್ಸಾಕ ಬಂದಿರೋ ಕುರಿಗಾರ ಹುಲಿ ರಾಯಣ್ಣ. ಹಾಲು ಮತದ ಹುಲಿ ಲೇ ರಾಯ, ಹಾಲು ಮತದ ಹುಲಿಯನ್ನು ನೀ ನನ್ನೊಂದಿಗೆ ವೈರತ್ವ ಸಾಧಿಸಿದ್ರೆ ನಿನ್ನ ಹಣ ಬೀಳುವುದು ಖಂಡಿತ. ನಿಮ್ಮನೆ ಹಳನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಕೈಯಾಗಾಗ್ದಿರೋ ಹೇಡಿಯಂತೆ ಅವಳನ್ನ ನಿನ್ನ ಕೈಯಾಗ ಕೊಟ್ಟು ಕಾಲ್ ತೆಗೆದು ಹೋಗಾಕ ಬಂದಿಲ್ಲ ಕಾಮರಾಜ್. ಈ ರಾಯಣ್ಣನ ಹೆಣ ಬಿದ್ರು ಚಿಂತಿಲ್ಲ. ನಿನ್ನಂತ ಶ್ರೀಮಂತರ ದರ್ಪಕ್ಕೆ ತುತ್ತಾಗುವ ಇಂತಹ ಹೆಣ್ಣು ಅಬಲೆಯರು ಯಾರೇ ಆಗಿರಲಿ ಅವರನ್ನು ಕಾಪಾಡುವುದೇ ಈ ರಾಯಣ್ಣನ ಬಲವಾದ ಛಲ. ಹಠ ಎಂದು ನೀ ನನ್ನೊಂದಿಗೆ ವೈರತ್ವ ಸಾಧಿಸಿದರೆ ಕರ್ಣ ಇಲ್ಲದ ಈ ಕಾಮರಾಜನಿಗೆ ಸಾಗಿ ನಿಂತರೆ ಇಲಿಯಾಗಿ ಬಂದು ಬೀಳುವೆ ಈ ಕಾಮರಾಜನ ಬೋನಿನಲ್ಲಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಎದೆ ಗುಂಡಿಗೆ ಸೀಳಿ ಬಿಸಿ ರಕ್ತ ಕುಡಿಯಬೇಕಾಗುತ್ತದೆ. ಎಚ್ಚರ. ಅವರಿವರಿಗೆ ನಿನ್ನ ಪುಂಡತನ ತೋರಿಸಿ ಭಂಡರಾದ ಮಾತ್ರಕ್ಕ ನೀನೇನು ದೊಡ್ಡ ಪಾಳೆಗಾರ ಅಂತ ತಿಳಿಬೇಡ. ನಿನ್ನಂತ ಸಮಾಜ ಘಾತಕರ ಶಿಖರದ ಮೇಲೆ ಕುಳಿತು ವಿಜಯದ ಬಾವುಟ ಹಾರಿಸುವವನು ಕೋರಿಗಾರ ರಾಯಣ್ಣ. ಏ ರಾಯ, ವಿಜಯದ ಬಾವುಟ ಹಾರಿಸುತ್ತೇನೆಂದು ಬಂದ ನಿನ್ನಂತ ಅದೆಷ್ಟೋ ಕುರಿಗಾರ ರಾಯಣ್ಣರು ಈ ಕಾಮರಾಜದ ಚಕ್ರಕೋಟೆಯಲ್ಲಿ ಸಿಲುಕಿ ಮಾತಾಡಿ ಸತ್ತು ಹೋಗಿದ್ದಾರೆ. ಹುಷಾರ್. ಕಾಮರಾಜ್, ನಿನ್ನ ಚಕ್ರಕೋಟೆಯ ಚಕ್ರವ್ಯೂಹದ ಬಲಿಯಲ್ಲಿ ಸಿಕ್ಕಿ ಸಿಲುಕಿ ಸಾಯಾಕ ಈ ರಾಯಣ್ಣನೇನು ಚಕ್ರವ್ಯೂಹದಲ್ಲಿ ನುಗ್ಗಿ ವೈರಿಗಳ ರುಂಡ ಮುಂಡಗಳನ್ನು ಚೆಂಡಾಡಿ ಮರಳಿ ಬರುವುದು ಗೊತ್ತಿಲ್ಲದೆ ವೀರ ಮರಣವನ್ನಪ್ಪಿದ ಅಭಿಮನ್ಯುವಲ್ಲ ಈ ರಾಯಣ್ಣ. ನೀ ಸೃಷ್ಟಿಸಿದ ಆ ಚಕ್ರವ್ಯೂಹವನ್ನು ಭೇದಿಸಿ ನಿನ್ನ ಚಕ್ರವ್ಯೂಹದಿಂದ ಹಸಿದ ಹೆಬ್ಬುಲಿಯಾಗಿ ಹಾರಿ ಬರುವ 3 ಲೋಕದ ಅರ್ಜುನ ಈ ರಾಯಣ್ಣ. 3 ಲೋಕದ ಗಂಡ. ಏ ರಾಯ, 3 ಲೋಕದ ಗಂಡ ನಾನೆಂದು ಆರ್ಭಟಿಸುವ ಹುಚ್ಚು ಕುನ್ನಿಯೇ. ಈ ಹಿಂದೆ ಜಮೀನ್ದಾರ ನಿನ್ನ ಕುರಿಗಳನ್ನು ಕಟ್ಟಿ ಹಾಕಿ ನಿನ್ನ ತಂದೆಯನ್ನು ಹೊಡೆದನಲ್ಲ, ಆಗ ತೋರಿಸಬೇಕಿತ್ತು ಈ ನಿನ್ನ ಸಿಂಹದ ಗರ್ಜನೆಯನ್ನು. ಆ ಜಮೀನ್ದಾರನ ಕೆಟ್ಟ ಹೆಸರು ನನ್ನ ಮುಂದೆ ಎತ್ತಿದ್ರ ಆ ಜಮೀನ್ದಾರನಿಗಿಂತ ಮೊದಲು ನಿನ್ನ ರುಂಡ ಕಡ್ದು ನನ್ನ ಹೊಟ್ಟೆಯಲ್ಲಿ ತಗತಗನೆ ಉರಿಯುತ್ತಿರುವ ರೋಷದ ಬೆಂಕಿನ ಆರಿಸಿಕೊಳ್ಬೇಕಾಗುತ್ತದ. ಸುಮ್ಮನೆ ನನ್ನ ಕೋಪದ ಕೆಂಡಕ್ಕೆ ಆಹುತಿಯಾಗಿ ಸತ್ತು ಹೋಗಬೇಡ. ಸುಮ್ಮನೆ ಇಲ್ಲಿಂದ ಹೊರಟು. ಏ ರಾಯ, ಇಂದು ಈ ಕಾಮರಾಜ ಮಾಡುತ್ತಿರುವ ಕಾರ್ಯಕ್ಕೆ ಅಡ್ಡ ಬಂದ ಮಾತ್ರಕ್ಕೆ ಸರ್ಪ ಎಂದು ತಿಳಿಯಬೇಡ. ಈಗ ಸೇಡಿನ ಪ್ರತಿಕಾರನ ಈಗ ತೀರಿಸಿಕೊಳ್ಳುತ್ತಿದ್ದರು. ಮುಂದೆ ಕವಿ ರಚಿಸುತ್ತಿರುವ ಸಿಂಧೂರ ಲಕ್ಷ್ಮಣನೆಂಬ ನಾಟಕ ಪ್ರಯೋಗದಲ್ಲಿ ವಿಖ್ಯಾತನೆಂಬ ಖಳನಾಯಕ ನಾನಾಗಿ ಬಂದು ಇದರ ಸೇಡಿನ ಪ್ರತಿಕಾರ ತೀರಿಸಿಕೊಳ್ಳುತ್ತಿದ್ದರೆ ಇಲ್ಲದ ಕಾಮರಾಜನೇ ಅಲ್ಲ. ಹೋಗಲಿ ಹೋಗು. ಹಿಂದೆ ಆ ಕವಿ ರಚಿಸುತ್ತಿರುವ ಸಿಂಧೂರ ಲಕ್ಷ್ಮಣ ನಾಟಕದ ಪ್ರಯೋಗದಲ್ಲಿ ಕುಖ್ಯಾತನೆಂಬ ಖಳನಾಯಕ ನೀನಾಗಿ ಬಂದರೆ ಅದೇ ನಾಟಕದ ಪ್ರಯೋಗದಲ್ಲಿ ಲಕ್ಷ್ಮಣ ಎಂಬ ಕಥಾನಾಯಕ ನಾನಾಗಿ ಬಂದು ನಿನ್ನಂತಹ ಶ್ರೀಮಂತರಿಗೆ ಒತ್ತು ಬುದ್ಧಿ ಕಲಿಸಿದಿದ್ದರ ನನ್ನ ಹೆಸರು ರಾಯಣ್ಣನೇ ಅಲ್ಲ. ಈಶ್ವರಿ ಅವರೇ, ನಾನಿನ್ನು ಬರ್ತೀನಿ. ನಿಲ್ಲು ರಾಯಣ್ಣ. ಯಾಕೆ? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ, ನಿಮಗೆ ನನ್ನ ಧನ್ಯವಾದಗಳು. ಓ, ನಿಮ್ಮ ಧನ್ಯವಾದಕ್ಕೆ ಈ ರಾಯಣ್ಣನ ಪ್ರತಿ ಧನ್ಯವಾದಗಳು. ಅಲ್ಲ, ಸ್ವಲ್ಪ ನಿಲ್ಲಿ, ನಿಮ್ ಹತ್ರ ನಾನು ಸ್ವಲ್ಪ ಮಾತನಾಡ್ಬೇಕಾಗಿತ್ತು. ಏನ್ ಮಾತಾಡ್ಬೇಕಮ್ಮ? ಧಾರಾಳವಾಗಿ ಮಾತಾಡು. ನೋಡಿ ರಾಯಣ್ಣ, ನಿಮ್ಮ ಶೌರ್ಯ, ಧೈರ್ಯ, ನಡೆ, ನುಡಿ ಇವೆಲ್ಲವನ್ನು ನೋಡಿ ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ನನ್ನನ್ನು ನಿಮ್ಮ ಸತಿಯನ್ನಾಗಿಸ್ಕೊಳ್ಳಿ ಅಂತ ನಿಮ್ಮ ಎದ್ದೇಳು ಈಶ್ವರಿ, ಎದ್ದೇಳು. ನಾವಿಬ್ರು ಒಂದಾಗೋದು ಕನಸಿನ ಮಾತು ಕಣೆ. ಯಾಕಂದ್ರೆ ಈ ರಾಯ ಒಬ್ಬ ಕುರಿ ಕಾಯೋ ಕುರಿಗಾರ, ನೀನು ಶ್ರೀಮಂತರ ಮನೆಯಲ್ಲಿ ಬೆಳೆದ ಸುಕನ್ಯಾಮಣಿ. ನಿಮ್ದು ಬೆಂಚ್ ಕಾರು, ನಮ್ದು HF ಡಿಲೆಕ್ಸ್. ನಿಮ್ಮ ಜಾತಿನ ಬೇರೆ, ನಮ್ಮ ಜಾತಿನ ಬೇರೆ, ಸಾಧ್ಯವಿಲ್ಲ ಕಣೆ. ನೋಡಿ, ನಾನು ಓದಿ ವಿದ್ಯಾವಂತರಾಗಿದ್ದೇನೆ ಅಂದಾಗ ಈ ಜಾತಿ ಭೇದ ನನಗೆ ಯಾವುದು ಬೇಕಾಗಿಲ್ಲ. ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಿದ್ದೀನಿ ಅಷ್ಟೇ. ಐ ಲವ್ ಯು ರಾಯ, ಐ ಲವ್ ಯು. ಚಂದ್ರಲೋಕದಲ್ಲಿ ಮನೆ ಕಟ್ಟಕ್ಕೆ ಮುದ್ದಾದ ಹುಡುಗಿ ಮನ್ಸು ಮುಟ್ಟಕ್ಕೆ ಲೈಫ್ನಾಗ ಫಸ್ಟ್ ಟೈಮ್ ಚಾನ್ಸ್ ಸಿಗುತ್ತೆ ಅಂದ್ರ ಯಾವ ಮುಟ್ಟಾಳತನ ಮಿಸ್ ಮಾಡ್ಕೋತಾನ? ಆ ದೇವರ ಆಶೀರ್ವಾದ ಹೇಗಿದೆಯೋ ಹಾಗೆ ಆಗಲಿ. ಭೂಮಿ ತಾಯಾಣೆ ನೀ ಇಷ್ಟ ಕಣೆ, ಭೂಮಿ ತಾಯಾಣೆ
ಯಾಕೋ ಏನೋ ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನೋ ನಾನು ನಿನ್ನ ಮೆಚ್ಚಿದೆ. ಏ ಚೂಟಿ ಸ್ಟಾಪ್ ಇಟ್ ಡುಗ್ರಕ ಬಚ್ಚೆ. ನನ್ನನ್ನು ನಿಲ್ಲಿಸಲು ನೀನು ಯಾರು? ನಿನ್ನಂತ ದೊರೋಡೆಕರರ ದೊರೆ ಜಮೀನ್ದಾರ್ ಜಗನ್ನಾಥ. ನೀನು ಯಾವ ಊರ ದೊರೆ ಆದರೆ ನನಗೇನು? ನನ್ನನ್ನು ನಿಲ್ಲಿಸಿದ ಕಾರಣ? ನಿನ್ನ ಪ್ರಾಣ ತೆಗೆದು ಯಮ ಲೋಕಕ್ಕೆ ಕಳಿಸಲು ನೀವು ನಿಲ್ಲಿಸಿದ್ದೇನೆ. ಈ ಸೃಷ್ಟಿ ರಾಜನ ಪ್ರಾಣ ತೆಗೆಯುವ ಗಂಡುಗಲಿಗಳು ಈ ವೇಳೆ ಹುಟ್ಟುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಒಂದು ವೇಳೆ ಹುಟ್ಟಿದ್ದೆ ಆದರೆ ಅವರಿಗೆ ಸಾವೇ ಗತಿ. ಸುಮ್ಮನೆ ನನ್ನನ್ನು ಕರೆಯಬೇಡ, ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗಬೇಕು. ಬಾಂಬೆ ನೀನು ಹೋಗಬೇಕಾದದ್ದು ಬಾಂಬೆಗಲ್ಲ ಬಚ್ಚ, ಸುಡುಗಾಡಿಗೆ. ಅದನ್ನು ಈ ಜಮೀನ್ದಾರ ತೋರಿಸುತ್ತಾನೆ. ಸುಡುಗಾಡು? ಸುಡುಗಾಡಿನಲ್ಲಿಯೇ ಹುಟ್ಟಿ, ಸುಡುಗಾಡಿನಲ್ಲಿಯೇ ಬೆಳೆದು, ಸುಡುಗಾಡಿನಲ್ಲಿಯೇ ಇರುವ ಈ ಹುಲಿಗೆ ಎಷ್ಟೋ ಜನ ಪುಣ್ಯಗಳು ನರಕಕ್ಕೆ ಕಲಿಸಲು ಬಂದರೆ ಅದೇ ಸುಡುಗಾಡಿಗೆ ಕಳಿಸಿದ್ದಾನೆ ಈ ಸೃಷ್ಟಿರಾಜ. ಏ ಸೃಷ್ಟಿರಾಜ್, ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಸೂಟ್ ಕೇಸನ್ನು ನನಗೊಪ್ಪಿಸಿ ನನ್ನಿಂದ ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ಹೊರಟು ಹೋಗು. ಸೂಟ್ಕೇಸನ್ನು ಒಪ್ಪಿಸಿ ಪ್ರಾಣ ಭಿಕ್ಷೆ ಬೇಡಿಕೊಂಡು ಓಡು ಹೋಗು ಅಂತಿದೆಯಲ್ಲ, ಇದು ಸೂಟ್ಕೇಸ್ ಏನು ನಿಂದ ಇಲ್ಲ ನಿಮ್ಮ ಅಪ್ಪಂದ? ಸೃಷ್ಟಿರಾಜ್, ಈ ಪುರುಷ ಸಿಂಹಕ್ಕೆ ಬಾಯಿಗೆ ಬಂದಂತೆ ಸೊಕ್ಕಿನ ಮಾತನಾಡಿದ ಕತ್ತೆ. ಸೊಕ್ಕು ಬಂದಿರೋದು ನನಗಲ್ಲ ಜಮೀನ್ದಾರ, ನಿನಗೆ. ಸುಮ್ಮನೆ ಹೋಗುತ್ತರನ್ನು ಅಡ್ಡಗಟ್ಟಿ ನಿಂತು ಜಗಳ ಕಾದು ಪೀತವರು ನೀನು. ಅಂದ ಹಾಗೆ ಸೊಕ್ಕು ಬರಲು ನಾನೇನು ಬಡವರ ರಕ್ತ ಏರಿ ನಿನ್ನ ಹಾಗೆ ಬೇನಾಮಿ ಅನ್ನ ತಿಂದು ಬದುಕುತ್ತಿಲ್ಲ. ನೀ ಎತ್ತಿನಿಂದ ದುಡಿದು ನೀ ಎತ್ತಿನಿಂದ ಅನ್ನ ತಿಂದು ಬದುಕುತ್ತಿರೋ ಹುಲಿ. ಸುಮ್ಮನೆ ನನ್ನನ್ನು ಸಿಡಿದಬ್ಬಿಸಬೇಡ, ಸಿಡಿದಬ್ಬಿಸಿ ಯಮಲೋಕಕ್ಕೆ ಹೋಗಬೇಡ. ಯಮಲೋಕ? ಏ ಕೃಷ್ಣರಾಜ್, ನನ್ನನ್ನು ಯಮಲೋಕಕ್ಕೆ ಕಳಿಸುತ್ತೇನೆ ನೀ ಬಂದರೆ ನಾನು ಹೊತ್ತಿದ ಹುಲಿಯಾಗಿ ನಿನ್ನ ಮೈ ಮೇಲೆ ಎಗರಿ ನಿನ್ನ ಶಿರ ಕತ್ತರಿಸಿ ಬಿಸಿ ರಕ್ತ ಕುಡಿಯದೆ ಬಿಡುವುದಿಲ್ಲ ಎಂಬುದು ನಿನ್ನ ಹಣೆಯಲ್ಲಿ ಬರೆದಿಟ್ಟುಕೋ. ಈ ಹಸಿದ ಹುಲಿ ಹಾಗೆ ರಕ್ತ ಕುಡಿಯುವ ಪೂರ್ವದಲ್ಲಿ ಗೂಡು ಹೊಡೆದ ಗಂಡು ಹುಲಿ ಹಾಗೆ ನಿನ್ನ ರೋಷ ಕಡಿಯದೆ ಬಿಡಲಾರೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲವಾದರೆ ನನ್ನ ಬಂದೂಕಿಗೆ ಆಹುತಿ ಆಗಬೇಕಾಗುತ್ತದೆ. ಏ ಸೃಷ್ಟಿರಾಜ್, ನನ್ನನ್ನು ಆಹುತಿ ಬಿಡುತ್ತೇನೆ ನೀ ಬಂದರೆ. ದಿನ ಬೆಳಗಾದ್ರೆ ಸಾವಿರಾರು ಕೊಲೆಗಳನ್ನು ಮಾಡಿ ರಕ್ತದ ಮಡಿಯಲ್ಲಿ ಈಜಾಡಬಲ್ಲ ಈ ಜಮೀನ್ದಾರಿಗೆ ಪ್ರಾಣದ ಭಯವಿಲ್ಲ. ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನೇನು ದೊಡ್ಡ ರೌಡಿ ಎಂದು ತಿಳಿಯಬೇಡ. ನಿನ್ನಂತ ರೌಡಿಗಳನ್ನು ಹೇಗೆ ಮಟ್ಟಾಕಲೆಂದು ಈ ಜಮೀನ್ದಾರಿಗೆ ಚೆನ್ನಾಗಿ ಗೊತ್ತು. ಈ ಸೃಷ್ಟಿ ರಾಜನನ್ನು ಮಟ್ಟ ಹಾಕಲು ಬಂದ ಎಷ್ಟೋ ಪುಣ್ಯಗಳನ್ನು ಮಣ್ಣಲ್ಲಿ ಮುಚ್ಚುವುದೇ ಈ ಸೃಷ್ಟಿ ರಾಜನ ಗುರಿ. ಮುಗಿಯಿತು ನಿನ್ನ ಗತಿ. ಬಿಟ್ಬಿಡ್ರೆ ನಮ್ ಗಣಿಯಾರ್ನ ನಿಮ್ ಬಿತ್ತು ಕೆಳಗಿರ್ತೀರಿ ಅಪ್ಪ. ನಿಮ್ ಬಿತ್ತು ನೋಡಿ ನಂಗೆ ಇಷ್ಟಕ್ಕ ಬರ್ತಾವೆ. ಅಲ್ಲ ಗಣ್ಯರ ಟೂರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣೆಲ್ಲ ಟೂರ್ಸ್ ಅಂತಂದ್ರೆ ನಡಿದೆ. ಚಟ್ಟಿ, ಇವನನ್ನು ಹೊರತು ತಿಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಶಾಂತಿ ಹೋಗಿ ಕ್ರಾಂತಿ ಆಗೈತಪ್ಪ. ಮೊದಲು ನಡಿರಿ ಮನೆಗೆ ಎಲ್ಲ ಟೂರ್ಸ್ ಹೇಳ್ದ ನಡ್ರಿ. ಲೇ ಸೃಷ್ಟಿರಾಜ್, ಇಂದಲ್ಲ ನಾಳೆ ಆದ್ರೂ ನಿನಗೊತ್ತು ಗತಿ ಕಾಣಿಸಿದ್ರೆ ನನ್ನ ಹೆಸರು ಜಮೀನ್ದಾರನೇ ಅಲ್ಲ. ಹೋಗು, ನಿನ್ನಂತ ಬಟ್ಟು ಬದಲಿಗೆ ಹೆದರುವ ಗಂಡು ಅಲ್ಲ ಈ ಸೃಷ್ಟಿ ರಾಜ. ಬರಲಿಟ್ಟಿಗೂ ಇಂದಿನಿಂದ ಶುರುವಾಯಿತು ನಿನ್ನ ವೀರತರದ ಸಾಹಸ. ಭೂತಕ್ಕೆ ಸಿಕ್ಕು ಎಂದು ಬೆಂಡಾದ ಬಾಲೆ ಆ ಕುರಿಗಾರ ದಯಾನಂದನ ಮಗಳು ಸೀತಾ. ಏನು ನಿನ್ನ ಮೈಮಾಟ? ವಿಶ್ವ ಸುಂದರಿಯರೇ ನೋಡಿ ನಾಚಬೇಕು ಈ ನಿನ್ನ ಸೌಂದರ್ಯವನ್ನು. ಒಮ್ಮೆ ನೋಡಿದರೆ ಸಾಕು,
ತಲೆ ಅಲ್ಲಾಡಿಸುವ ಮುದುಕರು ಕೂಡ ಸವಿಯಬೇಕೆನ್ನುತ್ತಾರೆ ನಿನ್ನ ಜೇಸುಕ. ಸೀತಾ, ಈ ಜಮೀನ್ದಾರನ ಮನಸ್ಸಿಚ್ಛೆಯಂತೆ ನನ್ನ ತೋಟಕ್ಕೆಯಲ್ಲಿ ನವಿಲಿನಂತೆ ನರ್ತಿಸಿ ಸುಖ ನೀಡಿದರೆ ಸರಿ. ಇರದಿದ್ದರೆ ಹಂತ ಹಂತವಾಗಿ ನಿನ್ನ ಮನೆತರ ಸರ್ವನಾಶ ಮಾಡಿದಾಗಲೇ ತೀರುತ್ತದೆ ಈ ಜಮೀನ್ದಾರನ ಹಠ. ಓ, ನನ್ನ ಆಸೆ ಪೂರೈಸಲು ಆ ಸೀತಾ ಇತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಇಂದು ಆ ಸೀತಾಳ ಶೀಲ ಈ ಜಮೀನ್ದಾರ್ಗೆ ಆಹುತಿ ಆಗಲೇಬೇಕು. ನಿಲ್ಲು ಸೀತಾರಾಣಿ, ನಿಲ್ಲು. ಯಾರು ನನ್ನನ್ನ ತಡೆ ನಿಲ್ಲಿಸಿದವರಾದ್ರು ಯಾರು? ನಿನ್ನಂತ 18ರ ಹರೆಯ ತುಂಬಿದ ಎಲ್ಲ ನಾರಿಯರಿಗೆ ಗೊತ್ತು ಇವನು ಶ್ರೀಮಂತ ಜಗನ್ನಾಥನೆಂದು. ಓ, ಜಗನ್ನಾಥ್ ಜಮೀನ್ದಾರ್ ಅಂದ್ರೆ ನೀವೇನಾ? ಬರೀ ಜಗನ್ನಾಥನಷ್ಟೇ ಅಲ್ಲ ಹೆಣ್ಣೆ, ಸುತ್ತ 25 ಹಳ್ಳಿಗೆ ಒಡೆಯ ಶ್ರೀಮಂತ ಜಮೀನ್ದಾರ್ ಜಗನ್ನಾಥ. ನೋಡಿ, ಅಂದ ಹಾಗೆ ನನ್ನನ್ನ ತಡೆದು ನಿಲ್ಲಿಸಿದ ಕಾರಣವಾದ್ರೆ ಏನು? ಈ ಹಚ್ಚ ಹಸಿರಿನ ಸೊಬಗನ್ನು ತುಂಬಿಕೊಂಡಿರುವ ಈ ದಟ್ಟವಾದ ಒಬ್ಬ ನವತರುಣ ಹುಡುಗ ಒಬ್ಬ ನವತರುಣ ಹುಡುಗಿಯನ್ನು ತಡೆದು ನಿಲ್ಲಿಸುತ್ತಾನೆಂದ್ರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ ಸೀತಾ. ನೋಡಿ ಜಮೀನ್ದಾರೆ, ಅರ್ಥ ಅನರ್ಥದ ಮಾತುಗಳನ್ನ ನಿಮ್ಮಿಂದ ಕಲಿಯಬೇಕಾಗಿರೋ ಅವಶ್ಯಕತೆ ಇಲ್ಲ, ಅದನ್ನ ತಿಳಿಬೇಕಾಗಿರೋ ಅವಶ್ಯಕತೆನೂ ನನಗಿಲ್ಲ. ನೋಡಿ, ನಾನು ಹೋಗ್ಬೇಕು, ನನಗೆ ಹೋಗೋದಕ್ಕೆ ದಾರಿ ಬಿಡಿ. ಸೀತಾ, ಈ ಜಮೀನ್ದಾರನ ಕಾಮದ ಬಲೆಯಿಂದ ತಪ್ಪಿಸಿಕೊಂಡು ಹೋಗುವುದು ಅಷ್ಟೊಂದು ಸುಲಭದ ಮಾತಲ್ಲ. ಈ ಜಮೀನ್ದಾರನ ಕಾಮದಾಸೆಯನ್ನು ಈಡೇರಿಸಿದಾಗಲೇ ನಿನಗಿಲ್ಲಿಂದ ಹೋಗಲು ಅವಕಾಶ. ನೋಡಿ ಜಮೀನ್ದಾರೆ, ಬಾಯಿ ಮುಚ್ಕೊಂಡು ನನಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಸರ್. ಇಲ್ಲವಾದ ಈ ರೀತಿಯಾಗಿ ವರ್ತಿಸಿದ್ರೆ ನನ್ನ ಕಾಲಿನಲ್ಲಿರುವ ಚಪ್ಪಲಿ ನನಗೆ ಕೈಗೆ ಬರಬೇಕಾಗಿತ್ತು. ಎಚ್ಚರ ಎಚ್ಚರ ಎಂಬ 3 ಅಕ್ಷರ ಪದ ಈ ಜಮೀನ್ದಾರನ ಕಾಲಡಿ ಬಿದ್ದು ಒದ್ದಾಡುತ್ತಿರುವಾಗ ಇನ್ನಂತ ಪಡಪೋಸಿ ಹೆಣ್ಣಿಗೆ ಹೆದರುವ ಗಂಡು ನಾನಲ್ಲ. ಲೇ, ನನಗೆ ಬೇಕಾಗಿರುವುದು ನಿನ್ನ ಡಾಬಚಾರದ ಮಾತಲ್ಲ, ನನಗೆ ಬೇಕಾಗಿರುವುದು ನಿನ್ನ ದೇಶಕ. ಬಾರಲೆ. ಏನ್ ಮಾಡುದೀಗ? ಈ ಗಡಕನ ಕೈಯಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಾದ್ರೆ ಏನಾದ್ರೂ ಮಾಡ್ಲೇಬೇಕು. ಇಲ್ಲವಾದ್ರೆ ಈ ಪಾಪಿ ನನ್ನನ್ನ ಸುಮ್ಮನೆ ಬಿಡುದಿಲ್ಲ. ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಲೇಬೇಕು ನಾನು. ಸೀತಾ, ವಿಚಾರ ಮಾಡುತ್ತಾ ವ್ಯರ್ಥ ಕಾಲ ಕಳೆಯಲು ಇದು ಸಮಯವಲ್ಲ. ಹಿಂದೆ ಈಗಲೇ ನಾವು ಒಂದಾಗಿ ಪ್ರೇಮ ಸುಖ ಆಲೋಚಿಸೋಣ. ಬಾರ್ಲೆ. ಜಮೀನ್ದಾರೆ, ನಿಜ ಹೇಳ್ಬೇಕಂದ್ರೆ ನಮ್ಗೆ ನಿಜವಾಗ್ಲೂ ನೀವಂದ್ರೆ ಪಂಚಪ್ರಾಣ. ನೀವಂದ್ರೆ ನನ್ಗೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು? ನಾನು ನಿಮ್ಮನ್ನ ಅಕಸ್ಮಾತ್ ಆಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿಬಿಟ್ರೆ, ಈ ವಿಷಯ ಏನಾದ್ರೂ ಅಕಸ್ಮಾತ್ ಆಗಿ ನನ್ನ ಅಣ್ಣ ರಾಯಣ್ಣನ್ಗೆ ಗೊತ್ತಾಗ್ಬಿಡ್ತು ಅಂದ್ರೆ ನಮ್ಮನ್ನ ಸುಮ್ಮನೆ ಬಿಡುದಿಲ್ಲ. ನಮ್ಮಿಬ್ಬರನ್ನು ಕತ್ತರಿಸಿ ಯಾವುದೋ ಒಂದು ಮೂಲೆಯಲ್ಲಿ ಕತ್ತರಿಸಿ ಬಿಸಾಕ್ಬಿಡ್ತೆ ಅಂತ ಯೋಚನೆ ಶುರು ಆಗ್ಬಿಟ್ಟಿದೆ. ಭಯ ಪಡಬೇಡ ಸೀತಾ, ಭಯ ಪಡಬೇಡ. ನಿಮ್ಮಣ್ಣನಿಗೆ ನಿನ್ನನ್ನು ಒರೆಸಿಕೊಳ್ಳದೆ ಬಿಟ್ಟು ಹೋಗಲು ನಾನೇನು ಷಂಡ ಗಂಡಸಲ್ಲ. ಬೇಡ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಡಿ. ನೋಡಿ, ನೀವಂದ್ರೆ ನಿಜವಾಗ್ಲೂ ನನಗೆ ತುಂಬಾನೇ ಇಷ್ಟ. ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ವಾದ್ರೆ ಅದರಿಂದ ತೊಂದರೆ ಅನುಭವಿಸ್ಬೇಕಾಗಿರೋದು ನಾವು. ಸೀತಾ, ಕಾಮದ ಹಸುವೆಯಾಗಿ ಹಸುವಿನ ದಾಳು ತೀರಿಸಿಕೊಳ್ಳಲು ಬಂದ ಈ ಜಮೀನ್ದಾರಿಗೆ ಸಮಾಧಾನದ ಮಾತೇಳಿ ಹೋಗಬೇಡ. ಈ ಜಮೀನ್ದಾರನ ಮನ ತಡೆಯುವಂತೆ ಒಂದು ಪ್ರೇಮ ಗೀತೆಯನ್ನಾದರೂ ಹಾಡಿ ಹೋಗು. ನಾನು ಹಾಡ್ಬೇಕಾ? ನನಗೆ ಹಾಡೋದಕ್ಕೆ ಬರೋದಿಲ್ಲ. ಹಾಡಲಿಲ್ಲ ಎಂದರೆ ನಿನ್ನನ್ನು ಸುಮ್ಮನೆ ಬಿಡಲಾರೆ. ಹಿಂದೆ ಇಲ್ಲ ನಿನ್ನ ಶೀಲ ಮಾಡ್ತೇನೆ. ನಿನಗೆ ಶೀಲ ಮೇಲೋ ಇಲ್ಲ ಹಾಡು ಮೇಲೋ? ನನಗೆ ಹಾಡಿಗಿಂತ ಶೀಲವೇ ಮೇಲು. ಗೀತಾಂಜಲಿ ಹಾಲು ಗೆನ್ನೆಗೆ ವಾಳೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಳ್ಳೆ ಹಣ್ಣಿಗೆ ಬಾಳೆ ದಿಂಡಿಗೆ ನಮ್ಮೂರ ಹೆಣ್ಣಿಗೆ ಕನಕಾಂಬರಿ ನೀನು ಬಾರದ ಪೂಜೆಗೆ ಹೂವಿಲ್ಲ ಶ್ವೇತಾಂಬರಿ ನೀನು ಬಾರ
ಗೀತಾಂಜಲಿ ಹಾಲು ಗೆನ್ನೆಗೆ